ಸೊ ಹಾಯ್ ಸ್ನೇಹಿತರೆ, ತಾವು ಆಲ್ರೆಡಿ NSP ಆಗಿರ್ಬೋದು, SSP ಆಗಿರ್ಬೋದು ಮತ್ತು ಇನ್ನಿತರ ಬಹಳಷ್ಟು ಒಂದು ಸ್ಕಾಲರ್ಶಿಪ್ ಗೆ ತಾವು ಅಪ್ಲೈ ಅನ್ನ ಮಾಡಿರ್ತೀರಾ ಮತ್ತು ಆ ಒಂದು ಸ್ಕಾಲರ್ಶಿಪ್ ಕಡೆಯಿಂದ ಇಂತಿಷ್ಟು ಅಮೌಂಟ್ ಸಹ ತಾವು ಪಡೆದಿರ್ತೀರಾ. ಬಟ್ ಈ ಒಂದು ವಿಡಿಯೋದಲ್ಲಿ ಒಂದು ಅದ್ಭುತವಾಗಿರುವಂತಹ ಒಂದು ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ. ನಮ್ಮ ಒಂದು ಕರ್ನಾಟಕದಿಂದ ಪ್ರತಿಯೊಬ್ಬರು ಈ ಒಂದು ಸ್ಕಾಲರ್ಶಿಪ್ ಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಈ ಒಂದು ಸ್ಕಾಲರ್ಶಿಪ್ ನಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಆದ ನಂತರ ಒಂದು ಒಳ್ಳೆಯ ಒಂದು ಲ್ಯಾಪ್ಟಾಪ್ ಅನ್ನ ತಾವು ಪರ್ಚೇಸ್ ಅನ್ನ ತಾವು ಮಾಡ್ಕೋಬಹುದು. ಒಂದು ಒಳ್ಳೆಯ ಒಂದು ಲ್ಯಾಪ್ಟಾಪ್ ಅಂದ್ರೆ ತಾವು ಬಜೆಟ್ ಅನ್ನ ತಾವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಹೌದು, 1 ಲಕ್ಷದಿಂದ ಹಿಡಿದು 2 ಲಕ್ಷದವರೆಗೆ ಇಲ್ಲಿಂದ ತಾವು ಸ್ಕಾಲರ್ಶಿಪ್ ಅನ್ನ ತಾವು ಪಡ್ಕೋಬಹುದು. ಅಷ್ಟೆಲ್ಲ ತಾವೇನಾದ್ರೂ ಒಂದು ಒಳ್ಳೆಯ ಒಂದು ಕಾಲೇಜಲ್ಲಿ ತಾವು ಅಡ್ಮಿಷನ್ಸ್ ಅನ್ನ ತಾವು ಪಡ್ಕೊಂಡಿದ್ರೆ ಆ ಒಂದು ಅಡ್ಮಿಷನ್ ಫೀಸಸ್ ನಲ್ಲಿ ತಾವು ಈ ಒಂದು ಸ್ಕಾಲರ್ಶಿಪ್ ನ ಒಂದು ಅಮೌಂಟ್ ನ ತಾವು ಬಳಸ್ಕೋಬಹುದು. ಓವರ್ ಆಲ್ ಆಗಿ ಹೇಳಬೇಕಾದ್ರೆ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸ್ಟಡೀಸ್ ನಲ್ಲಿ ಆಗುವಂತಹ ಒಂದು ಖರ್ಚನ್ನ ಈ ಒಂದು ಸ್ಕಾಲರ್ಶಿಪ್ ನ ಒಂದು ಅಮೌಂಟ್ ಅನ್ನ ತಾವು ಯೂಸ್ ಮಾಡ್ಕೋಬಹುದು. ಬನ್ನಿ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಯಾವ ರೀತಿ ತಾವು ಇಲ್ಲಿ ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ ಮತ್ತು ಯಾರಿಗೆಲ್ಲ ಈ ಒಂದು ಸ್ಕಾಲರ್ಶಿಪ್ ಅನ್ನ ಅಂದ್ರೆ ಯಾವ ಒಂದು ಕ್ವಾಲಿಫಿಕೇಶನ್ ನ ಮಾಡ್ಕೊಂಡಿರುವಂತಹವರಿಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲ, ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಇಲ್ಲಿಂದ ತಾವು ಅಪ್ಲೋಡ್ ಅನ್ನ ತಾವು ಮಾಡಬೇಕಾಗಿರುತ್ತೆ ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತಿದ್ದೀನಿ. ಖಂಡಿತವಾಗಿ ತಾವು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿ ನಂತರ ತಾವು ಈ ಒಂದು ಸ್ಕಾಲರ್ಶಿಪ್ ಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಇದಕ್ಕಿಂತ ಮುಂಚೆ ತಾವೇನಾದ್ರೂ ಚಾನಲ್ಗೆ ಹೊಸಬರಿದ್ದರೆ ಮತ್ತು ಇದೇ ರೀತಿಯಾದಂತಹ ಒಂದು ಒಳ್ಳೆಯ ಒಂದು ಅಪ್ಡೇಟ್ಸ್ ಅನ್ನ ತಾವು ಪಡಿತಾ ಇರಬೇಕು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿ ತಾವು ಕೇರ್ಫುಲ್ ಆಗಿ ತಾವು ಇಲ್ಲಿ ಅಬ್ಸರ್ವ್ ನ ಮಾಡಬಹುದು. UG ಸ್ಟೂಡೆಂಟ್ಸ್ ವಿಲ್ ರಿಸೀವ್ INR 50,000 ಅಂತ ಮೆನ್ಷನ್ ಮಾಡಿದ್ದಾರೆ. PG ಸ್ಟೂಡೆಂಟ್ಸ್ ವಿಲ್ ರಿಸೀವ್ INR 1 lakh ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಇದರ ಒಂದು ಡೆಡ್ ಲೈನ್ ಬಗ್ಗೆ ಮಾತಾಡಕ್ ಹೋದ್ರೆ ಈ ತಿಂಗಳು 15ನೇ ತಾರೀಕೆ ಇದರ ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ. ನಮ್ಮ ಒಂದು ಕರ್ನಾಟಕದಿಂದ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಈ ಒಂದು ಅಪ್ಡೇಟ್ಸ್ ಅನ್ನ ಏನು ಪಡ್ಕೊಳ್ತಾ ಇದ್ದೀರಾ, ಈ ಒಂದು ವಿಡಿಯೋ ನೋಡಿದ ನಂತರ ತಾವು ಸ್ಟೆಪ್ ಬೈ ಸ್ಟೆಪ್ ತಾವು ಅಪ್ಲೈ ಅನ್ನ ಮಾಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಅನ್ನ ತಾವು ಪಡ್ಕೊಂಡು ತಮ್ಮ ಒಂದು ಸ್ಟಡೀಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ತಾವು ಮಾಡ್ಕೋಬಹುದು. ಓಕೆನಾ. ಮೊದಲನೇದಾಗಿ ಇಲ್ಲಿ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಮಾತಾಡಕ್ ಹೋದ್ರೆ ಯಾರಿಗೆಲ್ಲ ಈ ಒಂದು ಸ್ಕಾಲರ್ಶಿಪ್ಸ್ ಅನ್ನ ಕೊಡ್ತಿದ್ದಾರೆ. ಮೊದಲನೇದಾಗಿ ನೋಡಬಹುದು, ಸ್ಟೂಡೆಂಟ್ಸ್ ಮಸ್ಟ್ ಪರ್ಸ್ಯೂಯಿಂಗ್ ಅಂಡರ್ ಗ್ರಾಜುಯೇಟ್ ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ ಫ್ರಮ್ ಸೆಲೆಕ್ಟೆಡ್ ಕಾಲೇಜ್ ಇನ್ಸ್ಟಿಟ್ಯೂಟ್ ಅಕ್ರಾಸ್ ದ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ತಾವೇನಾದ್ರೂ ಒಂದು ಡಿಗ್ರಿಯನ್ನ ಮಾಡ್ತಾ ಇದೀರಾ ಅಥವಾ ಒಂದು ಪೋಸ್ಟ್ ಗ್ರಾಜುಯೇಷನ್ PG ಅನ್ನ ಮಾಡ್ತಿದ್ರೆ ಪ್ರತಿಯೊಬ್ಬರು ಈ ಒಂದು ಸ್ಕಾಲರ್ಶಿಪ್ ಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಓಕೆನಾ. ಅಂಡರ್ ಗ್ರಾಜುಯೇಟ್ ಅಂದ ಕೂಡಲೇ ತಾವೇನಾದ್ರೂ ಒಂದು BSc ಆಗಿರ್ಬೋದು, BCom ಆಗಿರ್ಬೋದು, BA ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಡಿಗ್ರಿಯನ್ನ ತಾವು ಮಾಡ್ತಿದ್ರೆ ಇಲ್ಲಿ ತಾವು ಅಪ್ಲೈ ಅನ್ನ ಮಾಡಬಹುದು. ಅದೇ ರೀತಿಯಾಗಿ ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೋದು. ಫಸ್ಟ್ ಇಯರ್ ಸ್ಟೂಡೆಂಟ್ ಮಸ್ಟ್ ಹ್ಯಾವ್ ಸ್ಕೋರ್ಡ್ ಎ ಮಿನಿಮಮ್ 60% ಇನ್ ದ ಕ್ಲಾಸ್ 12th ಎಕ್ಸಾಮಿನೇಷನ್ಸ್. ಸಪೋಸ್ ಇಟ್ಕೊಳ್ಳಿ ತಾವೇನಾದ್ರೂ ಒಂದು BCom ಅನ್ನ ಮಾಡ್ತಾ ಇದ್ದೀರಾ. ಓಕೆನಾ. BCom ಅನ್ನ ಮಾಡ್ತಿದ್ರೆ ಫಸ್ಟ್ ಇಯರ್ ನಲ್ಲಿ ಇದ್ರೆ ತಮ್ಮ ಒಂದು 12th ನಲ್ಲಿ ತಾವು 60% ಇಂದ ತಾವು ಪಾಸ್ ಔಟ್ ಆಗಿದ್ರೆ ತಾವು ಈ ಒಂದು ಸ್ಕಾಲರ್ಶಿಪ್ ಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಎಲಿಜಿಬಲ್ ಆಗಿರ್ತೀರಾ. ಅದೇ ರೀತಿಯಾಗಿ ವೈಲ್ ಸ್ಟೂಡೆಂಟ್ಸ್ ಇನ್ ದ ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್ ಇಯರ್ ಮಸ್ಟ್ ಹ್ಯಾವ್ ಅಚೀವ್ಡ್ ಎ ಮಿನಿಮಮ್ ಆಫ್ 60% ಮಾರ್ಕ್ ಇನ್ ದ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಅಂತ ಅಥವಾ ಇಲ್ಲಿ ತಾವು ನೋಡಬಹುದು. ಸಪೋಸ್ ತಾವೇನಾದ್ರೂ ಒಂದು ಸೆಕೆಂಡ್ ಇಯರ್ ನಲ್ಲಿ ತಾವೇನಾದ್ರೂ ಡಿಗ್ರಿಯನ್ನ ಮಾಡ್ತಿದ್ರೆ ತಮ್ಮ ಒಂದು ಫಸ್ಟ್ ಇಯರ್ ಅಲ್ಲಿ ಒಂದು 60% ಇರಬೇಕು. ತಾವೇನಾದ್ರೂ ಒಂದು ಥರ್ಡ್ ಇಯರ್ ನ ಒಂದು ಡಿಗ್ರಿ ನಲ್ಲಿ ಇದ್ರೆ ತಮ್ಮ ಒಂದು ಬಿಫೋರ್ ಸೆಕೆಂಡ್ ಇಯರ್ ನ ಒಂದು ಡಿಗ್ರಿನಲ್ಲಿ ತಮ್ಮ ಒಂದು 60% ನ ಒಂದು ಪಾಸ್ ಔಟ್ ಆಗಿದ್ರೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಓಕೆ. ನಂತರ ಇಲ್ಲಿ ನೋಟ್ ಅಂತ ಒಂದು ಮೆನ್ಷನ್ ಮಾಡಿದರೆ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ ಮೆರಿಟೋರಿಯಸ್ ಸ್ಟೂಡೆಂಟ್ಸ್, ಫೀಮೇಲ್ ಸ್ಟೂಡೆಂಟ್ಸ್ ಅಂಡ್ ಸ್ಟೂಡೆಂಟ್ಸ್ ವಿತ್ ಅನ್ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಆಫ್ ದ ನಾಟ್ ಮೋರ್ ದನ್ 8 lakh ಅಂತ ಮೆನ್ಷನ್ ಮಾಡಿದ್ದಾರೆ. ತಮ್ಮ ಒಂದು ಫ್ಯಾಮಿಲಿ ಇನ್ಕಮ್ ಆನ್ಯುವಲ್ ಇನ್ಕಮ್ 8 lakh ಇಂದ ಜಾಸ್ತಿ ಇರಬಾರ್ದು. ಲೆಸ್ ದ್ಯಾನ್ 8 lakh ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ ಇದ್ರೆ ಈ ಒಂದು ಸ್ಕಾಲರ್ಶಿಪ್ ಗೆ ಈಸಿಯಾಗಿ ತಾವು ಅಪ್ಲೈ ಅನ್ನ ಮಾಡಿ ಯಾವುದೇ ರೀತಿಯಂತ ಒಂದು ತೊಂದರೆ ಆಗುದಿಲ್ಲ. ಓಕೆ. ಇಲ್ಲಿ ಒಂದು ಬೆನಿಫಿಟ್ಸ್ ಬಗ್ಗೆ ಮಾತಾಡೋಕೆ ಹೋದ್ರೆ ಫಾರ್ UG ಸ್ಟೂಡೆಂಟ್ಸ್ 50% ಆಫ್ ಟ್ಯೂಷನ್ ಫೀಸ್ ಫಾರ್ ಅಪ್ ಟು INR ಏನು ಒಂದು 1 lakh ಅಂತ ಮೆನ್ಷನ್ ಮಾಡಿದ್ದಾರೆ. ಫಾರ್ PG ಸ್ಟೂಡೆಂಟ್ಸ್ 50% ಆಫ್ ಟ್ಯೂಷನ್ ಫೀಸ್ ಆರ್ ಅಪ್ ಟು INR Indian rupees 2 lakh ಅಂತ ಮೆನ್ಷನ್ ಮಾಡಿದ್ದಾರೆ. ಫಾರ್ ಮೆರಿಟೋರಿಯಸ್ ಏನೋ ಒಂದು ಕ್ಯಾಂಡಿಡೇಟ್ ವಿತ್ 0 ಟ್ಯೂಷನ್ ಫೀಸ್ ಅಂಡ್ ಫ್ಯಾಮಿಲಿ ಇನ್ಕಮ್ ಇಸ್ ಲೆಸ್ ದ್ಯಾನ್ 8 lakh UG ಸ್ಟೂಡೆಂಟ್ಸ್ ರಿಸೀವ್ಡ್ 50,000 ಮತ್ತು PG ಸ್ಟೂಡೆಂಟ್ಸ್ 1 lakh ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ತಾವು ನೋಡಬಹುದು UG ಸ್ಟೂಡೆಂಟ್ ಆಗಿರ್ಬೋದು ಅಂದ್ರೆ ಒಂದು ಡಿಗ್ರಿ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಒಂದು ಪೋಸ್ಟ್ ಗ್ರಾಜುಯೇಷನ್ PG ಸ್ಟೂಡೆಂಟ್ ಗಳಿಗೆ ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ತಾವು ಅಮೌಂಟ್ ಅನ್ನೋದು ತಾವು ಇಲ್ಲಿಂದ ತಾವು ಪಡೆಯಬಹುದು. ಒಂದು ಒಳ್ಳೆಯ ಅವಕಾಶ, ಯಾರು ಕೂಡ ತಪ್ಪದೆ ಈ ಒಂದು ಸ್ಕಾಲರ್ಶಿಪ್ ಗೆ ತಾವು ಅಪ್ಲೈ ಅನ್ನ ಮಾಡಿ. ಪ್ರತಿ ಒಂದು ವರ್ಷನೂ ಈ ಒಂದು
ಪ್ರೋಗ್ರಾಮ್ ಕಡೆಯಿಂದ ಒಂದು ಸ್ಕಾಲರ್ಶಿಪ್ ಅನ್ನ ಒಂದು ರಿಲೀಸ್ ಅನ್ನ ಮಾಡ್ತಾ ಇರ್ತಾರೆ. ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳಿಗೆ ಇಲ್ಲಿ ಒಂದು ಸ್ಕಾಲರ್ಶಿಪ್ ಅನ್ನ ಪ್ರೊವೈಡ್ ಅನ್ನ ಮಾಡ್ತಾ ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಬಹುದು, ಕ್ಲಾಸ್ 12th ಮಾರ್ಕ್ ಶೀಟ್ ಅಂಡ್ ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಮಾರ್ಕ್ ಶೀಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಒಂದು ಸೆಕೆಂಡ್ PUC ಒಂದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ನಂತರ ತಾವು ಯಾವ ಒಂದು ಸೆಮಿಸ್ಟರ್ ಅಲ್ಲಿ ತಮ್ಮ ಒಂದು ಸ್ಟಡೀಸ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದೀರಾ ಅದರ ಒಂದು ಬಿಫೋರ್ ಇಯರ್ ನ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ತಾವು ಇಲ್ಲಿಂದ ತಾವು ಶೇರ್ ಅನ್ನ ಮಾಡಬೇಕಾಗಿರುತ್ತೆ. ಗವರ್ನಮೆಂಟ್ ಇಶ್ಯೂಡ್ ಆಧಾರ್ ಪ್ರೂಫ್, ಅಡ್ರೆಸ್ ಪ್ರೂಫ್ ಅಂತ ಕೇಳಿದರೆ ತಾವು ಈಸಿಯಾಗಿ ತಾವು ಅಡ್ರೆಸ್ ಆಧಾರ್ ಕಾರ್ಡ್ ಅನ್ನ ತಾವು ಬಳಸ್ಕೋಬಹುದು. ಪ್ರೂಫ್ ಆಫ್ ಫ್ಯಾಮಿಲಿ ಇನ್ಕಮ್, ಎನಿ ಆಫ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಹೇಳಿದ್ದಾರೆ. ಓಕೆ, ತಾವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಫೈಲ್ ಅನ್ನ ಮಾಡ್ತಿದ್ರೆ ಅದನ್ನ ತಾವು ಕೊಡಬಹುದು. ಇಲ್ಲಾಂದ್ರೆ ಒಂದು ಸ್ಯಾಲರಿ ಸ್ಲಿಪ್, ತಾವೇನಾದ್ರೂ ಒಂದು ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ತಾವು ಅದರ ಒಂದು ಸ್ಯಾಲರಿ ಸ್ಲಿಪ್ ಅನ್ನ ಕೊಡಬಹುದು. ಇಲ್ಲಾಂದ್ರೆ ಒಂದು BPL ರೇಷನ್ ಕಾರ್ಡ್ ಅನ್ನೋದು ತಾವು ಇಲ್ಲಿ ತಾವು ಕೊಡಬಹುದು. ಇನ್ಕಮ್ ಪ್ರೂಫ್ ಸರ್ಟಿಫಿಕೇಟ್ ಸೈನ್ಡ್ ಬೈ ತಹಸೀಲ್ದಾರ್ BDP ಫಾರ್ ರೂರಲ್ ಏರಿಯಾ ಅಂತ ಕೊಡಿದ್ದಾರೆ. ಈ ರೀತಿಯಾಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಇಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ನಂತರ ಇಲ್ಲಿ ಒಂದು ಪ್ರೂಫ್ ಆಫ್ ಅಡ್ಮಿಷನ್ ಕೇಳಿದ್ದಾರೆ. ಸೊ ಓಕೆನಾ, ತಮ್ಮ ಒಂದು ಕಾಲೇಜ್ ID ಕಾರ್ಡ್ ಆಗಿರ್ಬೋದು, ಅಕಾಡೆಮಿಕ್ ಫೀಸ್ ರಿಸಿಪ್ಟ್ ಅನ್ನ ತಾವು ಕೊಡಬಹುದು. ಇಲ್ಲಿ ಒಂದು ಬೆನಿಫಿಷಿಯಲ್ ಸರ್ಟಿಫಿಕೇಟ್ ಫ್ರಮ್ ದ ಇನ್ಸ್ಟಿಟ್ಯೂಟ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಫ್ ದ ಬೆನಿಫಿಷಿಯಲ್ ಮತ್ತು ಫೋಟೋಗ್ರಾಫ್, ಇಷ್ಟು ಒಂದು ಡಾಕ್ಯುಮೆಂಟ್ಸ್ ಅನ್ನ ತಮ್ಮ ಬಳಿ ಇದ್ರೆ ತಾವು ಈಸಿಯಾಗಿ ಈ ಒಂದು ಸ್ಕಾಲರ್ಶಿಪ್ ಗೆ ತಾವು ಅಪ್ಲೈ ಅನ್ನ ತಾವು ಮಾಡಬಹುದು. ಓಕೆ, ಇದು ಒಂದು ಬೇಸಿಕಲಿ ಯಾರಿಂದ ಈ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಿದ್ದಾರೆ ಅಂದ್ರೆ LG ಕಂಪನಿ ಕಡೆಯಿಂದ ಈ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಿರುವಂತದ್ದು. ಓಕೆನಾ, LG ಅಂತ ತಾವು ಆಲ್ರೆಡಿ ಕೇಳಿರ್ತೀರಾ. ಬಹಳಷ್ಟು ಒಂದು ಪ್ರಾಡಕ್ಟ್ಸ್ ಗಳು ಬಹಳ ಒಂದು ಇಂಡಿಯಾದಲ್ಲಿ ಒಂದು ಏನೋ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಡೆವಲಪ್ ಆಗಿರುವಂತಹ ಈ ಒಂದು LG ಕಂಪನಿ ಕಡೆಯಿಂದ ಈ ಒಂದು ಸ್ಕಾಲರ್ಶಿಪ್ ಅನ್ನೋದು ಇಲ್ಲಿ ರಿಲೀಸ್ ಅನ್ನ ಮಾಡಿರ್ತಾರೆ. ಓಕೆ, ಮೊದಲನೇದಾಗಿ ಈ ಒಂದು ಸ್ಕಾಲರ್ಶಿಪ್ ಗೆ ತಾವು ಅಪ್ಲೈ ಅನ್ನ ಮಾಡೋಕೆ ತಾವು ಏನ್ ನೋಡ್ತಾ ಇದೀರಾ, ಇಲ್ಲಿ ಒಂದು ಅಪ್ಲೈ ಲಿಂಕ್, ಅಪ್ಲೈ ನೋ ಅಂತ ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ್ರೆ ಈ ರೀತಿಯಾಗಿರುವಂತಹ ಒಂದು ಪಾಪ್ ಅಪ್ ಬರುತ್ತೆ. ತಾವೇನಾದ್ರೂ ಕ್ರಿಯೇಟ್ ಅನ್ ಅಕೌಂಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದಾಗ ತಮ್ಮ ಒಂದು ಕೆಲವೊಂದು ಡೀಟೇಲ್ಸ್ ಅನ್ನ ತಾವು ಫಿಲ್ ಅಪ್ ಅನ್ನ ಮಾಡಿ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಅನ್ನ ಹಾಕಿ ಲಾಗಿನ್ ಅನ್ನ ಮಾಡಿಕೊಂಡು ನಂತರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ತಾವು ಫಿಲ್ ಅನ್ನ ಮಾಡಿ ನಿಮ್ಮ ಒಂದು ಈಸಿ ಆಗಿರುವಂತಹ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ಇರುತ್ತೆ. ನಿಮ್ಮ ಒಂದು ಎಜುಕೇಶನ್ ಡೀಟೇಲ್ಸ್ ಆಗಿರ್ಬೋದು, ಇನ್ನು ಕೆಲವೊಂದು ಬೇಸಿಕ್ ಆಗಿರುವಂತಹ ನಿಮ್ಮ ಒಂದು ನೇಮ್ ಆಗಿರ್ಬೋದು, ಫಾದರ್ ನೇಮ್ ಆಗಿರ್ಬೋದು, ಅಕಾಡೆಮಿಕ್ ಡೀಟೇಲ್ಸ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ತಾವು ಫಿಲ್ ಅಪ್ ಅನ್ನ ಮಾಡಿ ತಾವು ಸಬ್ಮಿಟ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ತಮಗೆ ಒಂದು ಅಪ್ಲೈ ಮಾಡೋದಕ್ಕೆ ಒಂದು ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ಅಪ್ಲೈ ಮಾಡಿ ಸಹ ನಾನು ತೋರಿಸ್ಕೊಡ್ತೀನಿ. ಓಕೆನಾ, ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಅನ್ನ ಮಾಡಿರ್ತೀನಿ. ಅಲ್ಲಿಂದ ತಾವು ಬಳಸ್ಕೊಂಡು ತಾವು ಅಪ್ಲಿಕೇಶನ್ ತಾವು ಫಿಲ್ ಅಪ್ ಅನ್ನ ಮಾಡೋಕೆ ತಾವು ಪ್ರಯತ್ನವನ್ನ ಮಾಡಿ.